ಹಲೋ ನಮಸ್ಕಾರ. ಕಣಿವೆ ಕಾರ್ನರ್ಗೆ ಸ್ವಾಗತ. ನಮ್ಮ ಭಾರತೀಯ ಮಹಿಳೆಯರಿಗೆ ಇಂಗ್ಲೆಂಡ್ನಲ್ಲಿ ನಡೆದಂಥ T20 ವಿಶ್ವಕಪ್ನ ನಿರಾಸೆಯ ನಂತರ ನಮ್ಮ ಟೆಸ್ಟ್ ಟೀಮ್ ಯಾವ ರೀತಿಯಾಗಿ ಹಿಸ್ಟಾರಿಕ್ ಲಾರ್ಡ್ಸ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ತಂಡವನ್ನು 270 ರನ್ಗಳಿಂದ ಸದೆ ಬಡಿದ್ರು ಅದನ್ನು ನಾವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಓದಿದ್ದೀರಿ ಹಾಗೂ ಆನಂದಿಸಿದ್ದೀರಿ. ನಮ್ಮ ಮಹಿಳೆಯರು ತೋರಿಸಿದಂಥ ಸ್ಕಿಲ್ಸು, ರೆಸಿಲಿಯನ್ಸು, ಎನರ್ಜಿ, ಟೀಮ್ ವರ್ಕು. ಮಧ್ಯಪ್ರದೇಶದ ಗುಲ್ವಾರ ಎಂಬ ಕಗ್ಗಹಳ್ಳಿಯಿಂದ ಬಂದಂಥ ಕ್ರಾಂತಿ ಗೌಡ ಅವರ 5 ವಿಕೆಟ್ ಹಾಲ್. ಕಳೆದ ವರ್ಷ ACL ಸರ್ಜರಿಯಾಗಿ ಮರಳಿ ಬಂದಂಥ ಯಾಸ್ತಿಕಾ ಭಾಟಿಯಾ ಅವರ ಸೆಂಚುರಿ ಹಾಗೂ ಲಾರ್ಡ್ಸ್ನ ಆನರ್ಸ್ ಲಿಸ್ಟ್ನಲ್ಲಿ ಹೆಸರು. ಇದೆಲ್ಲ ಹಳೆ ಮಾತಾಯ್ತು. ಆದರೆ ಮುಖ್ಯವಾದ ವಿಷಯವೆಂದರೆ 1934ದಿಂದ ಈವರೆಗೆ ಮಹಿಳೆಯರು ಈ ಟೆಸ್ಟ್ಗೆ ಮುನ್ನ 153 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ರು. ಅದಲ್ಲದೆ ಇಂಗ್ಲೆಂಡ್ನಲ್ಲೇ 56 ಮ್ಯಾಚ್ಗಳು ಆಗಿದ್ದವು, ಅಂದರೆ ವಿವಿಧ 19 ವೆನ್ಯೂಸ್ಗಳಲ್ಲಿ. ಆದರೆ ಲಾರ್ಡ್ಸ್ನಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಆಗಿರಲಿಲ್ಲ. ಇಂಗ್ಲೀಷರು ಸೆಂಚುರೀಸ್ಗಳ ಕಾಲ ಹಲವಾರು ದೇಶಗಳನ್ನು ಆಳಿ ಲೂಟಿ ಮಾಡಿ ಡಿಸ್ಕ್ರಿಮಿನೇಷನ್ ಬಗ್ಗೆ ಅವರು ಇಡೀ ಜಗತ್ತಿಗೆ ಉಪದೇಶ ನೀಡುವಂಥವರು 92 ವರ್ಷಗಳ ಮಹಿಳಾ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಲಾರ್ಡ್ಸ್ನಲ್ಲಿ ಒಂದು ಟೆಸ್ಟ್ ಆಡಲು ಬಿಟ್ಟಿರಲಿಲ್ಲ. ಯಾಕಂತಂದರೆ 1999ವರೆಗೂ ಕ್ವೀನ್ ಎಲಿಜಬೆತ್ II ಅವ್ರು ಬಿಟ್ಟರೆ ಮಹಿಳೆಯರಿಗೆ ಲಾರ್ಡ್ಸ್ನ ಪೆವಿಲಿಯನ್ ಹಾಗೂ ಲಾಂಗ್ ರೂಮ್ಗೆ ಪ್ರವೇಶ ಇರಲಿಲ್ಲ. ನೋ ಎಂಟ್ರಿ ಫಾರ್ ವುಮೆನ್. ನೋಡಿ, ಇದು ಎಂಥ ಹಿಪೋಕ್ರಸಿ. ಈ ಹಿಸ್ಟಾರಿಕ್ ಲಾರ್ಡ್ಸ್ ಟೆಸ್ಟ್ನಲ್ಲಿ ನಮ್ಮ ಭಾರತೀಯ ಮಹಿಳೆಯರು ಇಂಗ್ಲೆಂಡ್ನಲ್ಲಿ ಈವರೆಗೆ ಆಡಿದಂಥ 10 ಟೆಸ್ಟ್ಗಳಲ್ಲಿ 3 ಗೆದ್ದಿದ್ದಾರೆ, 7 ಡ್ರಾ ಆಗಿವೆ, ಒಂದೂ ಟೆಸ್ಟ್ನ ಸೋತೇ ಇಲ್ಲ. ಈಗಿನ ಬೆಳಗಾದರೆ ಅಜೀರ್ಣವಾಗುವಷ್ಟು ವೈಟ್ ಬಾಲ್ ತಮಾಷಾ ಮಧ್ಯೆ ಲಾರ್ಡ್ಸ್ನ ಸುಂದರ ವಾತಾವರಣ, ಶುಭ್ರ ಬಿಳಿಯ ಡ್ರೆಸ್, ಆಹ್ಲಾದಕರ ಬಿಸಿಲು. ಕ್ರಿಕೆಟ್ ಅಂದರೆ ಟೆಸ್ಟ್ ಕ್ರಿಕೆಟ್ ಅಟ್ ಇಟ್ಸ್ ಬೆಸ್ಟ್. ಕ್ರಿಕೆಟ್ ಪ್ರೇಮಿಗಳಿಗೆ ಇನ್ನೇನು ಬೇಕು ಹೇಳಿ, ಅಲ್ವೇ?